ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 39ನ ಪ್ರಕಾರ ಫಾರಿನ್ ಲಾ ಅಥವಾ ಸೈನ್ಸ್ ಅಥವಾ ಆರ್ಟ್ ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಹ್ಯಾಂಡ್ ರೈಟಿಂಗ್ ಅಥವಾ ಫಿಂಗರ್ ಇಂಪ್ರೆಷನ್ಸ್ಗಳನ್ನು ಐಡೆಂಟಿಫೈ ಮಾಡುವ ಸಲುವಾಗಿ ಈ ಮೊದಲು ಹೇಳಿದಂತಹ ವಿಷಯಗಳ ಯಾವುದೋ ಒಂದು ಪಾಯಿಂಟ್ನ ಮೇಲೆ ಒಪಿನಿಯನ್ನ ಫಾರ್ಮ್ ಮಾಡಬೇಕು ಅಂದಾಗ, ಅಂದರೆ ಕೋರ್ಟ್ ಒಪಿನಿಯನ್ನ ಫಾರ್ಮ್ ಮಾಡಬೇಕು ಅಂದಾಗ ಈಗಾಗಲೇ ಹೇಳಿರುವಂತಹ ವಿಷಯಗಳಲ್ಲಿ ಸ್ಪೆಷಿಯಲಿ ಸ್ಕಿಲ್ಲನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಆ ಸ್ಪೆಷಲ್ ಸ್ಕಿಲ್ಡ್ ವ್ಯಕ್ತಿಗಳಿಂದ ಆ ಒಂದು ವಿಷಯಗಳ ಬಗ್ಗೆ ಒಪಿನಿಯನನ್ನು ತೆಗೆದುಕೊಳ್ಳಲಾಗುತ್ತೆ. ಅಂತಹ ವ್ಯಕ್ತಿಗಳನ್ನು ಎಕ್ಸ್ಪರ್ಟ್ಸ್ ಅಂತ ಕರೆಯಲಾಗುತ್ತೆ. ಅವರು ಕೊಡುವಂತಹ ಒಪಿನಿಯನನ್ನು ಫ್ಯಾಕ್ಟ್ ಆಗಿ ಪರಿಗಣನೆ ಮಾಡಿ ಕೋರ್ಟ್ ಆ ಅಂಶದ ಮೇಲೆ ತನ್ನ ಒಪಿನಿಯನನ್ನು ಫಾರ್ಮ್ ಮಾಡುತ್ತೆ. ಅದೇ ರೀತಿಯಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನಲ್ಲಿ ಬರುವಂತಹ ಸೆಕ್ಷನ್ 79A ಅಡಿಯಲ್ಲಿ ಬರುವ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗೆ ಸಂಬಂಧಪಟ್ಟಂತಹ ಒಪಿನಿಯನ್ನ ಸಲುವಾಗಿ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಗೆ ಸಂಬಂಧಪಟ್ಟಂತಹ ಎಕ್ಸ್ಪರ್ಟ್ ವ್ಯಕ್ತಿಯನ್ನ ಒಪಿನಿಯನ್ ಅನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಅದರ ಆಧಾರದ ಮೇಲೆ ಕೋರ್ಟ್ ಡಿಸಿಷನ್ಸ್ಗಳನ್ನು ಮಾಡುತ್ತೆ.